ಎಲ್ಲ ಯಾರೇನ್ ಮಾಡ್ತಿದಾರಲ್ಲ, ನಾನೇನ್ ಮಿಸ್ ಮಾಡ್ತಾ ಇದೀನಿ ಅಂತ. ಹಾ. ಸೊ ಏನೆಲ್ಲ ಟಾಸ್ಕ್ ಗಳು ಚಟುವಟಿಕೆಗಳು ಕೊಡ್ತಿದಾರೆ ಅದನ್ನೆಲ್ಲ ನಾನಿದ್ರೆ ಏನ್ ಮಾಡ್ಬೋದಿತ್ತು ಅಂತ ಏನಾದ್ರು ಅನ್ಕೊಂಡ್ರೆ, ಈ ತರ ಇಲ್ಲಿ ಏನಾದ್ರು ನಾನಿದ್ರೆ ಹಿಂಗ್ ಮಾಡ್ತಿದ್ದೆ ಅಂತ ಏನಾದ್ರು ಅನ್ಸುತ್ತೆ ಈಗ? ಇಲ್ಲ ಹೊರಗ್ ಬಂದಿದ್ದೀನಲ್ಲ ಪ್ರಾಕ್ಟಿಕಲ್ ಇಲ್ಲ, ಅದನ್ನೆಲ್ಲ ಮಿಸ್ ಮಾಡ್ತಿದ್ದೀನಲ್ಲ ಅಂತ. ಅಂದ್ರೆ ಇನ್ನೂ ಇರ್ಬೇಕಿತ್ತು ಅಂತ. ಇರ್ಬೇಕಿತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೈಸೆಲ್ಫ್ ಫಿನಾಲಿನಲ್ಲಿ. ಒಂದೊಳ್ಳೆ ವ್ಯಕ್ತಿ, ಬಹಳ ಕೇರ್ ಮಾಡ್ತಾರೆ. ಫ್ರೆಂಡ್ಶಿಪ್ ಅನ್ನೋದ್ರ ಬಗ್ಗೆ ಒಂದೊಳ್ಳೆ ರೆಸ್ಪೆಕ್ಟ್ ಇದೆ ಅವರಿಗೆ. ಈ ಎಲ್ಲ ವಿಚಾರದಿಂದ ಹತ್ರ ಆಗ್ತಾರೆ ಅವರು. ಮಂಜು ಅವರು ಏನ್ ಹೇಳೋದು ಅಂದ್ರೆ, ತುಂಬಾ ದೂರದಿಂದ ಅವ್ರಿಗೆ ಗೊತ್ತಿಲ್ದಿರ ಒಂದಷ್ಟು ವಿಷಯಗಳನ್ನ ಮಾತಾಡ್ತಿದ್ದಾರೆ. ಹತ್ರದಿಂದ ನೋಡಿದ್ರೆ ಹಾಗೆ ಕಾಣಿಸ್ತಾ ಇರ್ಲಿಲ್ವೇನೋ. ಸೊ ಇಲ್ಲಿರುವಂತ ವಿಚಾರಗಳಿಗೆ ಇವತ್ತು ನಾನು ಹೊರಗಡೆ ಬಂದ್ಮೇಲೆ ಕ್ಲಾರಿಫಿಕೇಶನ್ ಅಷ್ಟೇ ಕೊಡ್ಬೋದು. ಫ್ರೆಂಡ್ಶಿಪ್ ಬಿಟ್ರೆ ಅಲ್ಲಿ ಬೇರೆ ಏನೂ ಇಲ್ಲ, ಅದವೇ ರೌಂಡ್ ಇಲ್ಲ ಅಂತದಿದ್ರು ನಾನು ಗೌತಮಿಯಾಗಿ ನಾನು ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ಲ. ಸೊ ಅಂತದ್ದೇನು ಇಲ್ಲ. ಐ ಕ್ಯಾನ್ ಜಸ್ಟ್ ಕ್ಲಾರಿಫೈ ದೆಮ್ ಅಷ್ಟೇ. ಬೇಜಾರು ಅಂದ್ರೆ ಆ ಮೂಮೆಂಟಿಗೆ ಆಗಿತ್ತು. ಅಂದ್ರೆ ಈ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕು ಅಂತ ಹೇಳಿದಂತ ರೀತಿ ಆಗಿರ್ಬೋದು. ಆ ಮೂಮೆಂಟಿಗೆ ಅಲ್ಲೇ ರಿಯಲೈಸ್ ಮಾಡ್ಕೊಂಡಿದ್ದು ಅವ್ರಿಗೆ ಏನಂದ್ರೆ, ಅವ್ರ ಅಣ್ಣ ಗೆಲ್ಬೇಕು, ಅವ್ರ ಮಗ ಗೆಲ್ಬೇಕು ಅನ್ನೋಂತ ಆಸೆಯಿಂದ ಹೇಳಿರ್ತಾರೆ ಅನ್ನೋದು ಅಲ್ಲಿ ಅರ್ಥ ಆಗಿದ್ದು. ಅದ್ ಬಿಟ್ಟು ನನಗೆ ಹೊರಗಡೆ ಬಂದು ನೋಡಾದ್ಮೇಲೆ ಇಲ್ಲಿ ತುಂಬಾ ವಿಷಯಗಳು ನಡೆದಿದೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾತಾಡಿರ್ತಾರೆ. ಸೊ ನನ್ಗೀಗ ಅದ್ರ ಬಗ್ಗೆ ಬೇಜಾರು ಅಂತ ಎಲ್ಲ ಏನಿಲ್ಲ. ಅಲ್ಲಿ ಬೇಜಾರಾಗಿದ್ದು ಹೌದು, ಎಂತ ಹೀಗೆ ಹೇಳಿದ್ರು ಅಂದ್ರೆ ವಾಟ್ಸ್ ಗೋಯಿಂಗ್ ರಾಂಗ್. ಬಿಕಾಸ್ ನಮ್ ಪ್ರಕಾರ ನಾವು ಫ್ರೆಂಡ್ಶಿಪ್ ನ ಅದವೇ ರಾಂಗ್ ನಾವು ಯೂಸ್ ಮಾಡ್ಕೊಂಡಿಲ್ಲ, ಆಟಕ್ಕೆ ಬಳಸ್ಕೊಂಡಿಲ್ಲ, ಅಥವಾ ಇಟ್ ವಾಸ್ ವೆರಿ ಇವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋ ವಿಚಾರವಾಗಿತ್ತು. ಬಟ್ ಪಾಪ ಅವ್ರು ಹೊರಗಡೆ ಫೇಸ್ ಮಾಡ್ತಾ ಇರೋ ಸಿಚುವೇಶನ್, ನನ್ನ ಫ್ಯಾಮಿಲಿ ಆಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ, ಅದ್ ಪಾಪ ಅವ್ರಿಗೆ ಗೊತ್ತಿರುತ್ತೆ, ಅದ್ ನಮಗ್ ಗೊತ್ತಿಲ್ಲ ಒಳಗಡೆ ಅವ್ರು ಯಾಕೆ ಏನ್ ಹೇಳಿರ್ತಾರೆ ಅನ್ನೋದು. ಈಗ ನೀವ್ ಮಾತಾಡ್ಬೇಕಂದ್ರೆ ಅನ್ಸುತ್ತೆ, ಅಥವಾ ಎಪಿಸೋಡ್ ನೋಡಿದಾಗ ತೀರಾ ಅಂತಿಲ್ಲ. ನಾನು ಇಲ್ಲಿ ಬಂದ್ಮೇಲೆ ಈ ಪ್ರಪಂಚಕ್ಕೆ ಈಸಿಯಾಗಿ ಹೊಂದ್ಕೊಂಡ್ಬಿಟ್ಟೆ. ಅಂದ್ರೆ ಓಕೆ ಅಂತ, ಈಗ ಒಂದ್ ವಾರನೇ ಅಲ್ವಾ ಅನ್ನೋ ವಿಚಾರವಾಗಿ ತೀರಾ ಏನು ಅಷ್ಟ ಅನ್ನಿಸ್ತಾ ಇಲ್ಲ. ತುಂಬಾ ಕಡಿಮೆ ನಾನು ಡ್ಯಾನ್ಸ್ ಮಾಡಿದ್ ನೀವು ನೋಡಿರ್ಲಿಕ್ಕಿಲ್ಲ. ಸ್ವಲ್ಪ ಅಂದ್ರೆ ನಾನು ತುಂಬಾ ನಿದ್ದೆ ಇರುತ್ತೆ, ಯಾಕಾದ್ರೂ ಆಗ್ತಾರೋ ಏನು ಇರಿಟೇಟ್ ಆಗಿರೋದು ಏನಾದ್ರು ಇದೆಯಾ? ಇಲ್ಲ, ಇರಿಟೇಟ್ ಆಗಿರೋದು ಅಂತ ಇಲ್ಲ, ಬಟ್ ಎದ್ದು ಡ್ಯಾನ್ಸ್ ಮಾಡೋಷ್ಟು ಎನರ್ಜಿ ಇರ್ತಾ ಇರ್ಲಿಲ್ಲ ಅಷ್ಟೇ. ತುಂಬಾ ಸ್ಲೋ ಸಾಂಗ್ ಕೆಲವೊಂದು ಮದ್ನಿದ್ದಿದೆ, ಯಾವ್ದು ನನ್ಗೆ ಗೊತ್ತಿಲ್ಲ. ಮೆಲೋಡಿ ಸಾಂಗ್ ಬಂದಾಗ ಅದೇ ನಿದ್ದೆಲಿ ಎಂಜಾಯ್ ಮಾಡಿದ್ದಿದೆ ಅಷ್ಟೇ. ಇಲ್ಲ